ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ವೀಕ್ಷಕರೇ, ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತ ಹಾಗೆ ಆಷಾಢ ಮಾಸ ಪ್ರಾರಂಭವಾಗಿದೆ. ಆಷಾಢದಲ್ಲಿ ವಿಶೇಷವಾಗಿ ನಮ್ಮ ಮೈಸೂರಲ್ಲಿ ಏರಿಯಾದಲ್ಲೂ ಸಹ ಹಬ್ಬ. ವಿಶೇಷವಾಗಿ ಆಷಾಢದಲ್ಲಿ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ದಂಡೋಪದಂಡವಾಗಿ ರಾಜ್ಯಗಳಿಂದನೂ ಜಿಲ್ಲೆಗಳಿಂದನೂ ವಿದೇಶಗಳಿಂದನೂ ಸಹ ಈ ಒಂದು ವಿಶೇಷವಾಗಿ ಆಷಾಢ ಮಾಸದ ಶುಕ್ರವಾರದ ದಿನ ತಾಯಿಯ ದರ್ಶನಕ್ಕೆ ಎಲ್ಲಂದರಲ್ಲಿ ಬೆಳಿಗ್ಗೆಯಿಂದನೇ ಅಭೂತಪೂರ್ವವಾದಂತಹ ಒಂದು ರಶ್ಶಲ್ಲೂ ಕೂಡ ಜನ ತಾಯಿಯನ್ನು ಕಣ್ತುಂಬ್ಕೊಳ್ಳೋಕೆ ಬರ್ತಾರೆ. ಯಾಕೆ ಬರ್ತಾರೆ ಇಷ್ಟು ಜನಗಳು? ಇಷ್ಟು ವರ್ಷಗಳಿದ್ದನೂ ಕೂಡ ಅದು ಅಷ್ಟು ರಶ್ ಇದ್ದರೂ ಮಕ್ಕಳು ಮರಿ ಎಲ್ಲರನ್ನೂ ಕರ್ಕೊಂಡು ಮತ್ತೆ 5 ಗಂಟೆ 6 ಗಂಟೆ, ಒಬ್ಬೊಬ್ಬರು 12 ಗಂಟೆ ಒಂದೊಂದು ದಿನಗಳ ಕಾಲ ಕ್ಯೂವಲ್ಲಿ ನಿಂತ್ಕೊಂಡು ಆಯಾಸ ಆದರೂ ಏನೇ ಆದರೂ ಏನಕ್ಕೆ ಇಷ್ಟು ಶ್ರಮ ಪಡ್ತಾ ಇದ್ದಾರೆ? ವೀಕ್ಷಕರೇ, ತಾಯಿಯ ಮಹಿಮೆ ಅಂಥದ್ದು. ಇವತ್ತು ಆ ತಾಯಿಯನ್ನು ನಂಬಿದಂಥವರು ಯಾರಿಗೂ ಕೂಡ ಇವತ್ತೊಂದು ದಿನ ಅನ್ಯಾಯ ಆಗಿಲ್ಲ. ಆ ತಾಯಿಯ ಕೃಪಾ ಕಟಾಕ್ಷದಿಂದ ಇವತ್ತು ಎಷ್ಟೋ ಜನ ಇವತ್ತು ಆ ತಾಯಿಯನ್ನು ನಾಡದೇವಿ ಅಂತಕ್ಕಂತಹ ಒಂದು ವಿಚಾರ ಇದೆ. ಇವತ್ತು ಇಡೀ ನಮ್ಮ ನಾಡು, ನಮ್ಮ ಕರುನಾಡು ಆ ತಾಯಿಯ ಅನುಗ್ರಹದಲ್ಲಿ ನಡೀತಾ ಇರತಕ್ಕಂಥದ್ದು. ಅಂತಹ ತಾಯಿಯ ಒಂದು ದರ್ಶನಕ್ಕೆ ಬರ್ತಕ್ಕಂತಹ ಭಕ್ತರಲ್ಲಿ ಇವತ್ತು ಅಷ್ಟು ಶ್ರಮಪಟ್ಟು ನಿಂತ್ಕೊಂಡು ಆ ತಾಯಿಯ ಒಂದು ಆ ಮಂದಸ್ಮಿತವಾದಂತಹ ಒಂದು ಆ ಗರ್ಭಗುಡಿಯಲ್ಲಿ ಆ ತಾಯಿಯನ್ನು ನೋಡ್ತಾ ಇದ್ದಾಗಿನ ಅವರ ಆಯಾಸ, ಕಷ್ಟ, ನೋವು, ನಲಿವು ಎಲ್ಲವೂ ಕೂಡ ದೂರ ಆಗಿಬಿಡ್ತದೆ. ಸೊ ಹೊರಗಡೆ ಬರ್ತಾರೆ, ಎಲ್ಲರೂ ಬರ್ತಾರೆ, ದಂಡೋಪದಂಡವಾಗಿ ಸಾವಿರಾರು ಲಕ್ಷಾಂತರ ಜನಗಳು ಬರ್ತಾರೆ. ತಾಯಿ ಹತ್ರ ಮೊರೆ ಇಡ್ತಾರೆ, ನನ್ನ ವ್ಯಾಪಾರ ಮಾಡಮ್ಮ, ನನಗೆ ಒಳ್ಳೇದು ಮಾಡಮ್ಮ, ನನಗೆ ಹಣ ಕೊಡಿಸಮ್ಮ, ಅಂತಸ್ತು ಕೊಡಿಸಮ್ಮ, ನನ್ನ ಎಲ್ಲ ಥರದ ಇಷ್ಟ ಕಷ್ಟಗಳನ್ನು ನನಗೆ ಒಳ್ಳೇದು ಮಾಡಮ್ಮ ಅಂತ ನಾನಾ ಥರದ ಕಷ್ಟಗಳನ್ನು, ಅವರವರ ವೈಯಕ್ತಿಕ ಕಷ್ಟಗಳನ್ನು ಗೋಳಿಟ್ಟು ಹೋಗ್ತಾರೆ ತಾಯಿ ಬಳಿಯಲ್ಲಿ. ಆ ತಾಯಿ ಎಲ್ಲವನ್ನೂ ಸ್ವೀಕಾರ ಮಾಡ್ತಾಳೆ, ಅವರೆಲ್ಲರಿಗೂ ಅಷ್ಟು ಅಂತಾಳೆ. ಯಾವತ್ತೂ ಕೂಡ ತಾಯಿ ಯಾರನ್ನೂ ಭಿನ್ನಾಭಿಪ್ರಾಯ ಮಾಡಿಲ್ಲ, ಯಾರಿಗೂ ಕೂಡ ಕೆಟ್ಟದ್ದನ್ನು ಅನುಗ್ರಹಿಸಿಲ್ಲ. ಆ ತಾಯಿಯ ಒಂದು ಕೃಪೆಯನ್ನು ಪಡೆದಂಥವ್ರು ಇವತ್ತು ಯಾವ್ಯಾವುದೋ ವ್ಯವಸ್ಥೆಯಲ್ಲಿದ್ದಾರೆ. ಅದರಲ್ಲೂ ನಮ್ಮ ಮೈಸೂರಲ್ಲಿ ವಿಶೇಷವಾಗಿ ಈ ತಾಯಿಯ ದರ್ಶನ ಈ ಒಂದು ಮಾಸದಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲೂ ಕಾಲೋನಿಗಳಲ್ಲೂ ಕೂಡ ಶುಕ್ರವಾರ ಮಂಗಳವಾರ ತಾಯಿಯ ಚಿತ್ರಪಟಗಳನ್ನು ಇಟ್ಟು ಆ ತಾಯಿಗೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸಿ, ಎಲ್ಲಿ ಬೇಕಲ್ಲಿ ಅನ್ನ ಸಂತರ್ಪಣೆ, ಎಲ್ಲಿ ಬೇಕಲ್ಲಿ ಸಿಹಿಯನ್ನು ಹಂಚುವಂಥದ್ದು, ಮತ್ತು ವಿಶೇಷವಾಗಿ ಕೆಲವೊಂದು ಕಡೆ ಆ ತಾಯಿಗೆ ಸಂತೃಪ್ತಿಯನ್ನು ಮಾಡಲಿಕ್ಕೆ ಮತ್ತು ನಾನಾ ಥರ ಖಾರದ ಊಟ, ಸಿಹಿ ಊಟ, ಎಲ್ಲ ಥರದ ಒಂದು ವ್ಯವಸ್ಥೆಯನ್ನು ನಮ್ಮ ಒಂದು ಜಿಲ್ಲೆಯಲ್ಲಿ ನಾವು ನೋಡ್ಬೋದಾಗಿರ್ತದೆ. ನೋಡಿ, ಇವತ್ತು ನೀವು ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆ ತಾಯಿಯ ದರ್ಶನವನ್ನು ಪಡಿತೀರಾ, ಆದರೆ ಒಂದು ತಪ್ಪನ್ನು ನೀವು ಮಾಡ್ತಾ ಇದ್ದೀರಾ ವೀಕ್ಷಕರೇ. ಇವತ್ತು ಈ ಒಂದು ತಪ್ಪನ್ನು ನೀವು ಸರಿಪಡಿಸ್ಕೊಂಬಿಟ್ರೆ ನೀವು ಆ ಕ್ಷೇತ್ರಕ್ಕೆ ಹೋಗಿದ್ದಕ್ಕೆ ಸಾರ್ಥಕತೆ ಆಗ್ತದೆ. ಜೊತೆಗೆ ನಿಮ್ಮ ಕಷ್ಟಗಳು ಸಹ ಕರಗುತ್ತೆ. ಏನು ನಾವು ತಪ್ಪು ಮಾಡ್ತಾ ಇದ್ದೀವಿ, ಗುರುಗಳೇನು ಹಿಂಗಂತ ಇದ್ದಾರಲ್ಲ ಅನ್ನುವಂತಹ ವಿಚಾರಗಳು ಸಹಜವಾಗಿ ನಿಮ್ಮ ಮನಸ್ಸಲ್ಲಿ ಓಡ್ತದೆ. ನೋಡಿ, ಇವತ್ತು ನೀವು ಆ ತಾಯಿ ದರ್ಶನಕ್ಕೆ ಹೋಗೋದೇನಕ್ಕೆ? ನಿಮ್ಮ ಕಷ್ಟಗಳನ್ನು ಕರಗಿಸು ತಾಯಿ, ನನ್ನನ್ನು ಇವತ್ತು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗು, ನನಗೆ ಮುಂಬರುವ ದಿನಗಳಲ್ಲಿ ನನಗೆ ಬರುವಂತಹ ಕಷ್ಟ ಕಂಟಕಗಳು, ರೋಗ ರುಜಿನಗಳು ಎಲ್ಲದರಿಂದ ನನ್ನನ್ನು ಮುಕ್ತಿ ಮಾಡು ಅನ್ನುವಂತಹ ಒಂದು ಮೊರೆಯನ್ನು ಆ ತಾಯಿ ಮುಂದೆ ನೀವು ಇಟ್ಕೊಂಡು ಹೋಗ್ತೀರಾ. ಸೊ ನೀವಷ್ಟೇ ಅಲ್ಲ, ಎಲ್ಲ ಥರದ ಒಂದು ವ್ಯವಸ್ಥಿತವಾದ ಜನಸಂಖ್ಯೆನೇ ಹೋಗುತ್ತೆ, ಎಲ್ಲ ವರ್ಗದ ಜನಸಂಖ್ಯೆಗಳು ಸಹ ಹೋಗ್ತದೆ. ಸೊ ಆ ತಾಯಿ ನಿಮಗೆ ಯಾವುದಕ್ಕೂ ಕೂಡ ಕಮ್ಮಿ ಮಾಡಲ್ಲ, ಅನುಗ್ರಹಿಸ್ತಾಳೆ. ಸೊ ತಾಯಿ ದರ್ಶನ ಆಗಿದ ತಕ್ಷಣ ಹೊರಗಡೆ ಬರ್ತೀರಾ, ದಾಸೋಹವನ್ನು ಮಾಡ್ತೀರಾ, ಒಂದು 10 ನಿಮಿಷ 20 ನಿಮಿಷ ಚಾಮುಂಡಿ ಬೆಟ್ಟ ಸುತ್ತಾಡ್ತೀರಾ, ಮತ್ತು ಸೀದಾ ಕೆಳಗಿಳಿದು ಬಂದುಬಿಡ್ತೀರಾ. ವೀಕ್ಷಕರೇ, ನೀವು ಇಲ್ಲೇ ಮಾಡ್ತಾ ಇರೋದು ದೊಡ್ಡ ತಪ್ಪು. ವೀಕ್ಷಕರೇ, ಗಂಟೆಗಳ ಕಾಲ ಈ ಒಂದು ಸಮಯದಲ್ಲಿ ತಾಯಿ ದರ್ಶನಕ್ಕೆ ನಿಂತು ಬಳಲಿ ಬೆಂಡಾಗಿ ತಾಯಿ ದರ್ಶನ ಮಾಡ್ತೀರಾ. ಆದರೆ ಒಂದು 5 ನಿಮಿಷ ಸಮಯ ಕೊಟ್ಟರೆ
ನೀವು ಆ ತಾಯಿ ದರ್ಶನ ಮಾಡಿದ್ದಕ್ಕೆ ಸಾರ್ಥಕತೆ ಸಿಗ್ತದೆ. ಏನಪ್ಪ ಅದು ನಾವು ಮಾಡ್ತಾ ಇರ್ತಕ್ಕಂತಹ ತಪ್ಪು ಗುರುಗಳೇ, ನಮಗೆ ಅರಿವಿಲ್ಲದಂತಹ ತಪ್ಪು, ದಯವಿಟ್ಟು ತಿಳಿಸಿ ಅನ್ನುವಂಥದ್ದು ಭಾಳ ಜನಗಳಿಗೆ ನಾನು ಇದನ್ನು ಗೈಡ್ ಮಾಡಿದ್ದೀನಿ ಸಹ. ಭಾಳಷ್ಟು ಜನಗಳಿಗೆ ಇವತ್ತು ಈ ಒಂದು ವಾಹಿನಿಯ ಮೂಲಕ ಈ ಒಂದು ಸಮಯದಲ್ಲಿ ಇದನ್ನು ಹೇಳಲಿಕ್ಕೆ ನನಗೆ ಬಹಳ ಒಂದು ರೀತಿಯಾದಂತಹ ಹೆಮ್ಮೆ ಮತ್ತು ಖುಷಿ ಸಹ ಆಗ್ತಾಯಿದೆ. ಈ ಸಂದರ್ಭದಲ್ಲಿ ಈ ವಿಡಿಯೋನೆಲ್ಲ ದಯವಿಟ್ಟು ಎಲ್ಲ ಆಷಾಢ ಶುಕ್ರವಾರ ಅಥವಾ ಆಷಾಢ ಮಂಗಳವಾರ ಅಥವಾ ಈ ಆಷಾಢ ಮಾಸದಲ್ಲಿ ಯಾರು ತಾಯಿಗೆಲ್ಲ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀರೋ, ಸ್ಪೆಸಿಫಿಕ್ಕಾಗಿ ಈ ಸಮಯದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಬಂದಿರ್ತದೆ. ಬಟ್ ಒಂದು ಹೇಳುವಂಥದ್ದು, ಇದೇ ಸಮಯದಲ್ಲಿ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತಲ್ಲ, ಯಾವುದೇ ಸಮಯದಲ್ಲೂ ತಾಯಿ ದರ್ಶನ ಮಾಡೋಕ್ಕೆ ಹೋಗಿ ನೀವು ಮಾಡ್ತಾ ಇರ್ತಕ್ಕಂತಹ ತಪ್ಪು ಏನು ಅನ್ನುವಂಥದ್ದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ಲರೂ ತಾಯಿಯ ದರ್ಶನವನ್ನು ಮಾಡಿ ಹಾಗೆ ಈಚೆ ಬಂದುಬಿಡ್ತಾರೆ. ನಿಮಗೆ ಆ ಸಾರ್ಥಕತೆ, ಆ ತಾಯಿಯ ದರ್ಶನ ಮಾಡಿದ ಸಾರ್ಥಕತೆ ನಿಮಗೆ ಸಿಗಬೇಕು ಅಂದರೆ ಅದೇ ದೇವಾಲಯದ ಪಕ್ಕದಲ್ಲಿ, ವೀಕ್ಷಕರೇ ಇದು ಬಹಳ ಸೂಕ್ಷ್ಮ ವಿಚಾರ ಮತ್ತು ಇದು ಒಂದು ರಹಸ್ಯನೂ ಕೂಡ ಇದೆ. ಇದರಲ್ಲಿ ಆ ಒಂದು ತಾಯಿಯ ಅನುಗ್ರಹವೂ ಇದೆ ಮತ್ತು ದೊಡ್ಡ ಇತಿಹಾಸ ಇದೆ ಇದಕ್ಕೆ. ಬಟ್ ಆ ಇತಿಹಾಸನೆಲ್ಲ ಹೇಳುವಷ್ಟು ಸಮಯ ಇಲ್ಲ. ಭಾಳ ಸಿಂಪಲ್ಲಾಗಿ 2 ಮಾತಲ್ಲಿ ಹೇಳಿ ಮುಗಿಸ್ತೀನಿ ನಾನು. ಸೊ ಆ ತಾಯಿಯ ವಿಶೇಷವಾಗಿ ಬಲಭಾಗದಲ್ಲಿ ಪರಮೇಶ್ವರನ ಒಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ. ವೀಕ್ಷಕರೇ, ನೀವು ತಾಯಿಯನ್ನು ನೋಡಿ ಕಣ್ತುಂಬಿಕೊಂಡು ಸಂತೋಷದಿಂದ ಹೊರಬಂದ ಹಾಗೆ 5 ನಿಮಿಷ ಸಮಯ ಕೊಟ್ಟು ಆ ಪರಮಾತ್ಮನ ಸನ್ನಿಧಿಗೆ ಹೋಗಿ ಆ ಶಿವನನ್ನು ಆಶೀರ್ವಾದ ತಗೊಂಡ್ರೆ ಸಾಕು, ಆ ಶಿವನನ್ನು ದರ್ಶನ ಮಾಡಿದ್ರೆ ಸಾಕು. ನೀವು ಅಲ್ಲೋಗಿ ಕಾಯಿ ಕರ್ಪೂರ ಕೊಡಿ ಅಂತಲೂ ಹೇಳ್ತಾ ಇಲ್ಲ. ತಾಯಿ ದರ್ಶನ ಮಾಡಿಕೊಂಡು ತಾಯಿಗೆ ಕಾಯಿ ಕರ್ಪೂರವನ್ನು ಕೊಟ್ಕೊಂಡು ನೀವು ಆ ಶಿವನಿಗೆ, ಆ ಪರಮಾತ್ಮನಿಗೆ ಹೋಗಿ ದರ್ಶನ ಮಾಡಿದ್ರೆ ಸಾಕು, ನೀವು ಆ ಕ್ಷೇತ್ರಕ್ಕೆ ಹೋಗಿದ್ದಕ್ಕೆ ಸಾರ್ಥಕತೆ ಆಗ್ತದೆ. ಇದು ನೀವು ಮಾಡ್ತಾ ಇರುವಂಥ ತಪ್ಪು. ನೀವು ಆ ತಾಯಿ ದರ್ಶನವನ್ನು ಮಾಡಿ ನಂತರ ಶಿವನ ದರ್ಶನವನ್ನು ಮಾಡಿ, ಅಲ್ಲೇ ಇರುವಂತಹ ಶಿವನ ದರ್ಶನವನ್ನು ಮಾಡಿ ಸಾಕು, ನಿಮಗೆ ಸರ್ವ ರೀತಿಯಾದಂತಹ ಪುಣ್ಯ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾ, ವೀಕ್ಷಕರೇ ಯಾರಿಗೆಲ್ಲ ಈ ಮಾಹಿತಿ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ. ಮತ್ತು ಈ ಮಾಹಿತಿ ಯಾರಿಗೆಲ್ಲ ಗೊತ್ತಿಲ್ಲ, ಮತ್ತು ಯಾರೆಲ್ಲ ಆಷಾಢಕ್ಕೆ ತಾಯಿ ಬೆಟ್ಟಕ್ಕೆ, ಚಾಮುಂಡಿ ಬೆಟ್ಟಕ್ಕೆ ಹೋಗಲಿಕ್ಕೆ ನಿಮ್ಮ ಮನೆತನಗಳಲ್ಲಿ ಸಂಘ ಪರಿವಾರಗಳಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ, ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವರೆಲ್ಲರೂ ಸಹ ತಿಳ್ಕೊಳ್ಳಿ, ತಾಯಿ ದರ್ಶನ ಮಾಡಿ ಆ ಸಾರ್ಥಕತೆಗೋಸ್ಕರ ಪಕ್ಕದಲ್ಲಿರ್ತಕ್ಕಂಥ ಶಿವನ ದರ್ಶನನೂ ಪಡೆದು ಸದ್ಗತಿಯನ್ನು ಹೊಂದಲಿ ಅಂತ ಹೇಳ್ತಾ, ನಿಮಗೆ ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.